ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ 7 ತಿಂಗಳಿನಿಂದ ಜೈಲಿನಲ್ಲಿದ್ದ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ. ಅಬಕಾರಿ ಹಗರಣಕ್ಕೆ ಸಂಬಂಧಿಸಿದ ಹಾಗೆ ಸಿಬಿಐ ದಾಖಲಿಸಿದ್ದ ಪ್ರತ್ಯೇಕ ಪ್ರಕರಣದಲ್ಲಿ ಈ ಬೇಲ್ ಮಂಜೂರು ಮಾಡಲಾಗಿದೆ. ಈಗಾಗಲೇ ಇಡಿ ಕೇಸ್ನಲ್ಲಿ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ. ಹೀಗಾಗಿ ಸದ್ಯಕ್ಕೆ ಕೇಜ್ರಿವಾಲ್ ಕೊಂಚ ನಿರಾಳರಾಗಿದ್ದಾರೆ. ಹರಿಯಾಣ ವಿಧಾನಸಭಾ ಚುನಾವಣೆಯ ಹೊತ್ತಿನಲ್ಲೇ ಜಾಮೀನು ಸಿಕ್ಕಿರೋದು ಪಕ್ಷಕ್ಕೆ ಹುರುಪು ತಂದಿದೆ. ಆದರೆ ಬೇಲ್ ಸಿಕ್ಕರೂ ಅಧಿಕಾರ ಚಲಾಯಿಸದ ಸ್ಥಿತಿಯಲ್ಲಿ ಕೇಜ್ರಿವಾಲ್ ಇದ್ದಾರೆ. ಸುಪ್ರೀಂ ಕೋರ್ಟ್ ನಿಬಂಧನೆಗಳ ಪ್ರಕಾರ ಕೇಜ್ರಿವಾಲ್ ಯಾವುದೇ ಕಡತಕ್ಕೆ ಸಹಿ ಹಾಕುವಂತಿಲ್ಲ, ಅಲ್ಲದೆ ಸಚಿವಾಲಯಕ್ಕೂ ತೆರಳುವಂತಿಲ್ಲ ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕವಾಗಿ ಪ್ರತಿಕ್ರಿಯೆ ನೀಡದಂತೆ ಸೂಚಿಸಿದೆ. ಇನ್ನು ಆರೋಪಿಯ ಬಂಧನ ಕಿರುಕುಳದಂತೆ ಆಗಬಾರದು, ಸಿಬಿಐ ಬಂಧನ ವಿಸ್ತರಣೆಗೆ ಕೇಳಿರೋದು ಸಮರ್ಥನೀಯವಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇನ್ನು ಇತ್ತ ಬಿಜೆಪಿ ಅರವಿಂದ ಕೇಜ್ರಿವಾಲ್ ರಾಜೀನಾಮೆಗೆ ಮತ್ತೊಮ್ಮೆ ಒತ್ತಾಯಿಸಿದೆ. ಖ್ಯಾತ ಉದ್ಯಮಿ ಗೌತಮ್ ಅದಾನಿ ಬಗ್ಗೆ ಹಿಂಡನ್ಬರ್ಗ್ ಮತ್ತೊಂದು ಸ್ಫೋಟಕ ವರದಿ ಬಿಡುಗಡೆ ಮಾಡಿದೆ. ಅದಾನಿ ಕುಟುಂಬ ಸ್ವಿಸ್ ಬ್ಯಾಂಕ್ನಲ್ಲಿ 5 ಖಾತೆಗಳನ್ನ ಹೊಂದಿದೆ. ಆದರೆ ಆ ಖಾತೆಗಳನ್ನ ಸ್ವಿಸ್ ಬ್ಯಾಂಕ್ ಫ್ರೀಸ್ ಮಾಡಿದೆ. ಜೊತೆಗೆ ಆ ಖಾತೆಗಳಲ್ಲಿದ್ದ ಸುಮಾರು $310 ಮಿಲಿಯನ್ ಹಣವನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸ್ವಿಸ್ ತನಿಖಾ ಸುದ್ದಿ ತಾಣ ಗೋಥಮ್ ಸಿಟಿಯನ್ನ ಉಲ್ಲೇಖಿಸಿ ಹಿಂಡನ್ಬರ್ಗ್ ಈ ವರದಿ ಬಿಡುಗಡೆ ಮಾಡಿದೆ ಅಂತ ಮಾಧ್ಯಮಗಳು ಉಲ್ಲೇಖಿಸಿವೆ. ಅದಾನಿ ಗ್ರೂಪ್ಗೆ ಸಂಬಂಧಿಸಿದ ಮನಿ ಲಾಂಡರಿಂಗ್ ಪ್ರಕರಣವನ್ನ ಸ್ವಿಟ್ಜರ್ಲೆಂಡ್ ನಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ಈ ತನಿಖೆಯ ಭಾಗವಾಗಿಯೇ ಅದಾನಿ ಸಮೂಹದ 5 ಸ್ವಿಸ್ ಖಾತೆಗಳನ್ನ ಸ್ಥಗಿತಗೊಳಿಸಲಾಗಿದೆ ಎನ್ನಲಾಗಿದೆ. ಆದರೆ ಹಿಂಡನ್ಬರ್ಗ್ ಮಾಡಿರುವ ಆರೋಪಗಳನ್ನ ಅದಾನಿ ಸಮೂಹ ತಳ್ಳಿ ಹಾಕಿದೆ. ಇದೊಂದು ಆಧಾರರಹಿತ ಆರೋಪ ಅಂತ ಸಂಸ್ಥೆ ತಿಳಿಸಿದೆ. ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ಏರ್ತಾ ಇದೆ. ಈ ಮತ ಸಮರದ ಅಖಾಡದಲ್ಲಿ ದೇಶದ ಶ್ರೀಮಂತ ಮಹಿಳೆಯೊಬ್ಬರು ಮತ್ತೆ ಕಾಣಿಸಿಕೊಂಡಿದ್ದಾರೆ. ಸಾವಿತ್ರಿ ಜಿಂದಾಲ್ ಹಿಸಾರ್ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದಾರೆ. ಚರ, ಸ್ಥಿರ ಆಸ್ತಿ ಒಳಗೊಂಡಂತೆ ಇವರ ಬಳಿ ಒಟ್ಟು 270 ಕೋಟಿ ಮೌಲ್ಯದ ಸಂಪತ್ತಿದೆ. ಕೇವಲ ಚಿನ್ನ, ಬೆಳ್ಳಿ ಆಭರಣಗಳ ಮೌಲ್ಯವೇ 20 ಕೋಟಿಯಷ್ಟಿದೆ. ತಮ್ಮ ನಾಮಪತ್ರ ಸಲ್ಲಿಕೆ ವೇಳೆ ಸಲ್ಲಿಸಿದ ಅಫಿಡವಿಟ್ ನಲ್ಲಿ ಈ ಆಸ್ತಿ ವಿವರವನ್ನ ಸಾವಿತ್ರಿ ದಾಖಲಿಸಿದ್ದಾರೆ. 74 ವರ್ಷ ವಯಸ್ಸಿನ ಸಾವಿತ್ರಿ ಜಿಂದಾಲ್ ಈ ಹಿಂದೆ 2005 ಹಾಗೂ 2009ರಲ್ಲಿ ಹಿಸಾರ್ ಕ್ಷೇತ್ರದ ಶಾಸಕಿಯಾಗಿದ್ರು. ಇವರ ಪುತ್ರ ನವೀನ್ ಜಿಂದಾಲ್ ಕಳೆದ ಸಂಸತ್ ಚುನಾವಣೆಯಲ್ಲಿ ಕುರುಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ. ಇನ್ನು ಈ ಬಾರಿಯ ಹರಿಯಾಣ ಕಣದಲ್ಲಿ ಕುಟುಂಬ ರಾಜಕಾರಣದ ಪರಾಕಾಷ್ಠೆ ತಲುಪಿದೆ. ಮತ್ತೊಂದೆಡೆ ಕ್ರೀಡಾಳುಗಳು ಸಹ ವಿವಿಧ ಪಕ್ಷಗಳ ಮೂಲಕ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರದ ನಿದ್ದೆಗೆಡಿಸಿದ್ದ ಕಿಲ್ಲರ್ ತೋಳಗಳ ಸೆರೆ ಕಾರ್ಯಾಚರಣೆ ಶುರುವಾಗಿದೆ. ಬಹರೇಚು ಜಿಲ್ಲೆಯಲ್ಲಿ ಹಗಲು ರಾತ್ರಿ ಎನ್ನದೇ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತೋಳಗಳ ಸೆರೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ಇಲ್ಲಿವರೆಗೆ ಒಟ್ಟು 5 ತೋಳಗಳನ್ನ ಸೆರೆ ಹಿಡಿಯಲಾಗಿದೆ. 6ನೆಯ ನರಭಕ್ಷಕ ತೋಳಕ್ಕಾಗಿ ಬಲೆ ಬೀಸಲಾಗಿದೆ. ಆದರೆ ಬಹರೇಚ್ನಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ. ಅಲ್ಲದೆ ಚಾಣಾಕ್ಷ ತೋಳ ಮಾರ್ಗ ಬದಲಿಸಿರುವ ಸಾಧ್ಯತೆ ಇದೆ ಅಂತ ಅರಣ್ಯಾಧಿಕಾರಿಗಳು ಸಂಶಯ ವ್ಯಕ್ತಪಡಿಸಿದ್ದಾರೆ. ಇದರ ಮಧ್ಯೆ ಗುರುವಾರ ರಾತ್ರಿ ಮಾಸಿ ಗ್ರಾಮದಲ್ಲಿ 2 ಮಹಿಳೆಯರ ಮೇಲೆ ತೋಳ ದಾಳಿ ನಡೆಸಿದೆ. ಆದರೆ ಬಹರೇಚ್ ಡಿಎಫ್ಒ ಇದನ್ನ ನಿರಾಕರಿಸಿದ್ದಾರೆ. ಪರಿಚಿರುವ ಗಾಯ ನೋಡಿದ್ರೆ ಇದು ತೋಳ ಮಾಡಿರುವ ಗಾಯ ಅಲ್ಲ, ಬದಲಾಗಿ ನಾಯಿ ದಾಳಿ ನಡೆಸಿರಬಹುದು ಅಂತ ಹೇಳಿದ್ದಾರೆ. ಸೇನೆಯ ಮೇಜರ್ ಎಂದು ಹೇಳಿಕೊಂಡು ವ್ಯಕ್ತಿಯೊಬ್ಬ ನಕಲಿ ಸೇನಾ ನೇಮಕಾತಿ ದಂಧೆ ನಡೆಸುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಹಲವು ರಾಜ್ಯಗಳಲ್ಲಿ ತರಬೇತಿ ಕೇಂದ್ರ ನಡೆಸುತ್ತಿದ್ದ ಸತ್ಯಜಿತ್ ಕಾಂಬಾಳೆ ಎನ್ನುವ ವ್ಯಕ್ತಿಯೊಬ್ಬನನ್ನ ಬಂಧಿಸಲಾಗಿದೆ. ಸೇನಾ ಗುಪ್ತಚರ ವಿಭಾಗ ಹಾಗೂ ಮಹಾರಾಷ್ಟ್ರ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಈ ಜಾಲವನ್ನ ಬಯಲಿಗೆಳೆದಿದ್ದಾರೆ. ತಾನು ಸೇನೆಯಲ್ಲಿ ಮೇಜರ್ ಎಂದು ಹೇಳಿಕೊಂಡಿದ್ದ ಈತ ಡೆಹ್ರಾಡೂನ್ ಹಾಗೂ ಔರಂಗಾಬಾದ್ನಲ್ಲಿ ಸೇನಾ ತರಬೇತಿ ಕೇಂದ್ರವನ್ನ ನಡೆಸುತ್ತಿದ್ದ ಎನ್ನಲಾಗಿದೆ. ಕರ್ನಾಟಕವು ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಈತನ ನಕಲಿ ನೇಮಕಾತಿ ನೆಟ್ವರ್ಕ್ ಸಕ್ರಿಯವಾಗಿದೆ. ನೇಮಕಾತಿ ಬಯಸಿ ಬರುವ ಪ್ರತಿ ಅಭ್ಯರ್ಥಿಯಿಂದ ಕನಿಷ್ಠ 7 ರಿಂದ 8 ಲಕ್ಷ ರೂಪಾಯಿ ಪೀಕುತ್ತಿದ್ದ ಎನ್ನುವ ಮಾಹಿತಿ ಇದೆ. ಈತನ ಈ ಜಾಲದ ಹಿಂದೆ ಇನ್ನೂ ಅನೇಕರ ಕೈವಾಡ ಇರುವ ಶಂಕೆ ವ್ಯಕ್ತವಾಗಿದೆ. ಭಾರತ ಅಮೆರಿಕ ಜಂಟಿ ಸಮರಾಭ್ಯಾಸ ರಾಜಸ್ಥಾನದ ಮರುಭೂಮಿ ಪ್ರದೇಶದಲ್ಲಿ ಶುರುವಾಗಿದೆ.
ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 22ರವರೆಗೆ ಈ 20ನೇ ಆವೃತ್ತಿಯ ಯುದ್ಧಾಭ್ಯಾಸ ನಡೆಯಲಿದೆ. ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ವಲಯದಲ್ಲಿ ಈ ಅಭ್ಯಾಸ ವರ್ಗ ನಡೆಸಲಾಗ್ತಾ ಇದೆ. ದ್ವಿಪಕ್ಷೀಯ ಸಹಕಾರ ಹಾಗೆ ಸೇನೆಗಳ ಪರಸ್ಪರ ಕಾರ್ಯಕ್ಷಮತೆ ವೃದ್ಧಿಯ ದೃಷ್ಟಿಯಿಂದ ಈ ಜಂಟಿ ಸಮರಾಭ್ಯಾಸ ನಡೆಸಲಾಗ್ತಾ ಇದೆ. 14 ದಿನಗಳ ಈ ಅಭ್ಯಾಸ ಶಿಬಿರದಲ್ಲಿ ರಜಪೂತ್ ರೆಜಿಮೆಂಟ್ನ 600 ಯೋಧರು ಹಾಗೂ ಯುಎಸ್ ಮಿಲಿಟರಿಯ ಅಲಾಸ್ಕಾ 24 ಟ್ರೂಪ್ಸ್ನ ಯೋಧರು ಭಾಗಿಯಾಗಿದ್ದಾರೆ. ರಷ್ಯಾ ಉಕ್ರೇನ್ ನಡುವಿನ ಯುದ್ಧದ ತೀವ್ರತೆ ಏನು ಕಡಿಮೆಯಾಗಿದೆ, ಆದರೆ ಭವಿಷ್ಯದಲ್ಲಿ ಅದು ಮತ್ತಷ್ಟು ಭುಗಿಲೇಳುವ ಆತಂಕ ಎದುರಾಗಿದೆ. ಕಾರಣ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನೇರವಾಗಿಯೇ ಉಕ್ರೇನ್ಗೆ ಎಚ್ಚರಿಸಿದ್ದಾರೆ. ಒಂದು ವೇಳೆ ಉಕ್ರೇನ್ ರಷ್ಯಾವನ್ನ ಗುರಿಯಾಗಿಸಿಕೊಂಡು ಖಂಡಾಂತರ ಕ್ಷಿಪಣಿಗಳನ್ನ ಬಳಸಿದರೆ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು ರೆಡಿ ಮಾಡಿರುವ ಈ ದೂರಗಾಮಿ ಖಂಡಾಂತರ ಕ್ಷಿಪಣಿಗಳು ಉಕ್ರೇನ್ ಬಳಿ ಇವೆ. ಒಂದು ವೇಳೆ ಇವುಗಳನ್ನ ಬಳಸಲು ಅನುಮತಿ ನೀಡಿದ್ರೆ ಇಡೀ ಪಶ್ಚಿಮ ದೇಶಗಳೇ ರಷ್ಯಾದ ಜೊತೆ ಕಾದಾಟಕ್ಕಿಳಿದಂತೆ ಅರ್ಥ ಅಂತ ಪುಟಿನ್ ಬ್ರಿಟನ್ ಹಾಗೂ ಅಮೆರಿಕವನ್ನ ತಿವಿದಿದ್ದಾರೆ. ಖಂಡಾಂತರ ಕ್ಷಿಪಣಿಗಳ ಬಳಕೆಗೆ ಒಪ್ಪಿದ್ರೆ ಇಡೀ ಸಂಘರ್ಷದ ಸ್ವರೂಪ ಮತ್ತು ವ್ಯಾಪ್ತಿಯೇ ಬದಲಾಗಲಿದೆ. ಇದು ಮತ್ತೊಂದು ಹಂತದ ಮಹಾಸಮರಕ್ಕೆ ಎಡೆ ಮಾಡಿಕೊಡಲಿದೆ ಅಂತ ಪುಟಿನ್ ಹೇಳಿದ್ದಾರೆ. ಅಂದಹಾಗೆ ಉಕ್ರೇನ್ ನ್ಯಾಟೋ ಪಡೆಯ ನೇರ ಸಹಕಾರದಲ್ಲಿದ್ದು ದೂರಗಾಮಿ ಕ್ಷಿಪಣಿಗಳ ಸಂಗ್ರಹ ಹೊಂದಿದೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ರಷ್ಯಾ ಶಕ್ತಿ ಕುಂದಿಸುವ ನಿಟ್ಟಿನಲ್ಲಿ ಈ ಖಂಡಾಂತರ ಕ್ಷಿಪಣಿಗಳ ಬಳಕೆಗೆ ದುಂಬಾಲು ಬಿದ್ದಿದ್ದಾರೆ. ಮಾಸ್ಕೋ ಸಾಮರ್ಥ್ಯ ಕುಗ್ಗಬೇಕಂದ್ರೆ ರಷ್ಯಾದ ಭೂಭಾಗಗಳ ಮೇಲೆ ದಾಳಿ ಮಾಡಬೇಕು. ಅದು ಸಾಧ್ಯವಾಗಬೇಕು ಅಂದರೆ ದೀರ್ಘ ಶ್ರೇಣಿಯ ಮಿಸೈಲ್ಗಳು ಸೇರಿದಂತೆ ಸುಧಾರಿತ ಶಸ್ತ್ರಾಸ್ತ್ರಗಳ ಬಳಕೆಗೆ ನ್ಯಾಟೋ ಒಪ್ಪಬೇಕು. ಹೀಗಾಗಿ ಜೆಲೆನ್ಸ್ಕಿ ಪಶ್ಚಿಮ ರಾಷ್ಟ್ರಗಳ ಬೆನ್ನು ಬಿದ್ದಿದ್ದಾರೆ. ಆದರೆ ಈ ನಡೆ ವಿರುದ್ಧ ಪುಟಿನ್ ಕೆರಳಿ ಕೆಂಡವಾಗಿದ್ದು ನೇರವಾಗಿ ನ್ಯಾಟೋ ರಾಷ್ಟ್ರಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇತ್ತ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿಯಾಗಿದ್ದಾರೆ. ಉಕ್ರೇನ್ಗೆ ಮೋದಿ ಭೇಟಿ ನೀಡಿದ ವೇಳೆ ನಡೆದ ಶಾಂತಿ ಸಂಧಾನದ ಮಾತುಕತೆಗೆ ಸಂಬಂಧಿಸಿದ ವಿವರಗಳನ್ನ ದೋವಲ್ ಪುಟಿನ್ ಜೊತೆ ಹಂಚಿಕೊಂಡಿದ್ದಾರೆ. ಭಾರತದ ಮಧ್ಯಸ್ಥಿಕೆಗೆ ರಷ್ಯಾ ಉಕ್ರೇನ್ ಮನವಿ ಮಾಡಿರುವ ಬೆನ್ನಲ್ಲೇ ದೋವಲ್ ಭೇಟಿ ನಡೆದಿರುವುದು ಶಾಂತಿ ಪ್ರಕ್ರಿಯೆ ಮೇಲೆ ಹೊಸ ಆಶಾವಾದ ಮೂಡಿಸಿದೆ. ಯುದ್ಧ ಪೀಡಿತ ಗಾಜಾದಲ್ಲೀಗ ಅಲ್ಲಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ವಸ್ತುಗಳೇ ಇಂಧನದ ಮೂಲ. ಇದು ಅಚ್ಚರಿ ಎನಿಸಿದ್ರು ಸತ್ಯ. ಅಂದಹಾಗೆ ಹಮಾಸ್ ಉಗ್ರರನ್ನ ಮಟ್ಟ ಹಾಕುವ ನಿಟ್ಟಿನಲ್ಲಿ ಇಸ್ರೇಲ್ ಪ್ಯಾಲೆಸ್ತೀನ್ ಭಾಗಕ್ಕೆ ತೈಲ ಸರಬರಾಜು ಆಗೋದನ್ನ ತಡೆದಿದೆ. ಉತ್ತರ ಗಾಜಾ, ದಕ್ಷಿಣ ಗಾಜಾ ಸೇರಿದಂತೆ ಬಹುತೇಕ ಕಡೆ ಗಡಿಗಳನ್ನ ಮುಚ್ಚಲಾಗಿದೆ. ಇದರಿಂದ ತೈಲ ಸಾಮಗ್ರಿಗಳ ಪೂರೈಕೆ ಬಹುತೇಕ ನಿಂತಿದೆ. ಹೀಗಾಗಿ ಸ್ಥಳೀಯರು ತಮ್ಮ ದೈನಂದಿನ ಇಂಧನ ಅವಶ್ಯಕತೆಯನ್ನ ಪ್ಲಾಸ್ಟಿಕ್ನಿಂದಲೇ ಪೂರೈಸಿಕೊಳ್ಳುತ್ತಿದ್ದಾರೆ. ಯುದ್ಧದಲ್ಲಿ ಹಾನಿಗೊಳಗಾಗಿರುವ ಕಟ್ಟಡ ಅವಶೇಷಗಳಿಂದ ಪ್ಲಾಸ್ಟಿಕ್ ತ್ಯಾಜ್ಯವನ್ನ ಹೆಕ್ಕಿ ತೆಗೆದು ಸಂಗ್ರಹಿಸಿ ಅದರ ಮೂಲಕ ಪರ್ಯಾಯ ತೈಲವನ್ನ ಉತ್ಪಾದಿಸಿಕೊಳ್ಳುತ್ತಿದ್ದಾರೆ. ಒಮ್ಮೊಮ್ಮೆ ಇಸ್ರೇಲಿ ಸೈನಿಕರ ನಿರಂತರ ಚಲನವಲನದಿಂದಾಗಿ ಪ್ಲಾಸ್ಟಿಕ್ ಚಿಂದಿ ಆಯೋದು ಸಹ ಕಷ್ಟಕರವಾಗುತ್ತದೆ. ಆದರೆ ಅವರ ಕಣ್ತಪ್ಪಿಸಿ ಪ್ಲಾಸ್ಟಿಕ್ ತರುತ್ತೇವೆ ಅಂತ ಸ್ಥಳೀಯರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಣಕ್ಕಾಗಿ, ಸಂಪತ್ತಿಗಾಗಿ ಅಥವಾ ತಾತ್ಕಾಲಿಕ ಲೈಂಗಿಕ ತೃಷೆಗಾಗಿ ನಕಲಿ ಮದುವೆ ಆಗೋದನ್ನ ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ದೇಶದ ಪೌರತ್ವ ಪಡೆಯಲು ನಕಲಿ ಮ್ಯಾರೇಜ್ ನಡೆಯುವ ವಿಚಾರ ಈಗ ವಸ್ತು. ಹೌದು, ಅಮೆರಿಕದಲ್ಲಿ ಪೌರತ್ವಕ್ಕಾಗಿ ನಕಲಿ ಮದುವೆ ಮಾಡಿಸುವ ಜಾಲ ಪತ್ತೆಯಾಗಿದೆ. ಖುದ್ದು ಲಾಸ್ ಏಂಜಲೀಸ್ ಮೂಲದ ವಿವಾಹ ನಿರ್ವಹಣಾ ಏಜೆನ್ಸಿಯೊಂದು ಈ ರೀತಿ ನಕಲಿ ಮದುವೆ ಮಾಡುವ ದಂಧೆ ನಡೆಸ್ತಾ ಇದೆ. ಈ ಕುರಿತು ಯುಎಸ್ಎನ ಭದ್ರತಾ ಪಡೆ ಪ್ರಕರಣವನ್ನ ಬಯಲಿಗೆಳೆದಿದೆ. ವಿಚಿತ್ರ ಅಂದ್ರೆ ಅನೇಕ ಭಾರತೀಯರು ಸಹ ಈ ನಕಲಿ ಮದುವೆ ಮಾಡಿಕೊಂಡು ಅಮೆರಿಕದ ಗ್ರೀನ್ ಕಾರ್ಡ್ ಪಡೆದುಕೊಂಡಿದ್ದಾರಂತೆ. ಇಲ್ಲಿವರೆಗೆ ಭಾರತೀಯರು ಸೇರಿದಂತೆ ವಿವಿಧ ದೇಶಗಳ ಸುಮಾರು 400ಕ್ಕೂ ಹೆಚ್ಚು ಮಂದಿ ಈ ರೀತಿ ನಕಲಿ ವಿವಾಹವಾಗಿ ಅಮೆರಿಕದ ಗ್ರೀನ್ ಕಾರ್ಡ್ ಸಂಪಾದಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ನಕಲಿ ಮದುವೆ ಆಗಲು ಬಯಸುವ ವಿದೇಶಿಯರು ಏಜೆನ್ಸಿಗೆ $28,000 ನೀಡಬೇಕು. ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 23 ಲಕ್ಷಗಳನ್ನ ಈ ಏಜೆನ್ಸಿಗೆ ಪಾವತಿಸಬೇಕು. ಇದರಲ್ಲಿ 15 ಲಕ್ಷ ರೂಪಾಯಿ ಹಣ ವಿದೇಶಿಯರನ್ನ ಮದುವೆಯಾಗುವ ಅಮೆರಿಕದ ಪ್ರಜೆಗೆ ಸಂದಾಯವಾಗುತ್ತೆ. ಬಾಕಿ 8 ಲಕ್ಷ ರೂಪಾಯಿ ಏಜೆನ್ಸಿಗೆ ಶುಲ್ಕ ರೂಪದಲ್ಲಿ ಪಾವತಿಯಾಗುತ್ತದೆ. ವಿಶೇಷ ಅಂದ್ರೆ ಈ ಮ್ಯಾರೇಜ್ ಮಾಡಿಸುವ ಏಜೆನ್ಸಿ ವಿವಾಹ ಪ್ರಮಾಣ ಪತ್ರವನ್ನ ಸಹ ನೀಡುತ್ತದೆ.
ಆಗಸದಲ್ಲಿ ವಿಮಾನ ಹಾರುವ ವೇಳೆ ಫ್ಲೈಟ್ ಕೊಂಚ ಅಲುಗಾಡಿದ್ರೂ ಭಯವಾಗುತ್ತೆ. ಹೀಗಿರುವಾಗ ವಿಮಾನದ ಬಾಗಿಲೆ ಕಿತ್ತು ಹೋದ್ರೆ ಹೇಗಿರಬೇಡ ಹೇಳಿ. ಇಂಥದ್ದೇ ಒಂದು ಘಟನೆ ಅಮೆರಿಕಾದ ಪೋರ್ಟ್ಲ್ಯಾಂಡ್ ಏರ್ಪೋರ್ಟ್ ನಲ್ಲಿ ನಡೆದಿದೆ. ಜನವರಿ 5, 2024ರಂದು ನಡೆದಿದ್ದ ಈ ಘಟನೆ ಬಹಳ ತಡವಾಗಿ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ. ಅಂದಹಾಗೆ ಅಲಾಸ್ಕಾ ಏರ್ಲೈನ್ಸ್ ನಲ್ಲಿ ಈ ಅವಘಡ ನಡೆದಿತ್ತು. ಪೈಲಟ್ನ ಜಾಣ್ಮೆಯಿಂದಾಗಿ ಫ್ಲೈಟ್ ನಲ್ಲಿದ್ದ ಸುಮಾರು 171 ಪ್ರಯಾಣಿಕರು ಬಚಾವಾಗಿದ್ದಾರೆ. ಅಮೆರಿಕಾದ ಪೋರ್ಟ್ ಲ್ಯಾಂಡ್ ವಿಮಾನ ನಿಲ್ದಾಣದಿಂದ ಕ್ಯಾಲಿಫೋರ್ನಿಯಾದ ಒಂಟಾರಿಯೋಗೋ ಬೋಯಿಂಗ್ 737 ಮ್ಯಾಕ್ಸ್ 9 ವಿಮಾನ ಟೇಕ್ ಆಫ್ ಆಗಿತ್ತು. ವಿಮಾನ 16,000 ಅಡಿ ಮೇಲ್ಭಾಗದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ವಿಮಾನದಲ್ಲಿ ಗಾಳಿಯ ರಭಸ ಕಾಣಿಸಿಕೊಂಡಿತ್ತು. ಜೊತೆಗೆ ಭಾರಿ ಸದ್ದು ಕೇಳಿಸಿತ್ತು. ಕಾಕ್ಪಿಟ್ ನಿಂದ ನೋಡಿದರೆ ವಿಮಾನದ ಬಾಗಿಲೆ ಕಿತ್ತು ಹೋಗಿತ್ತು. ಕೂಡಲೇ ಎಚ್ಚೆತ್ತ ಪೈಲಟ್ ವಿಮಾನವನ್ನ ವಾಪಸ್ ಏರ್ಪೋರ್ಟ್ಗೆ ತಿರುವಿ ಸುರಕ್ಷಿತ ಲ್ಯಾಂಡಿಂಗ್ ಮಾಡಿದ್ದಾರೆ. ಪೈಲಟ್ನ ಸಮಯ ಪ್ರಜ್ಞೆಯಿಂದಾಗಿ ಆತನಿಗೆ ಈಗ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಅಂದಹಾಗೆ ಬಾಗಿಲು ಕಿತ್ತು ಹೋಗಲು ಡೋರ್ ಬಳಿ ಇದ್ದ ಸಣ್ಣ ರಂಧ್ರವೇ ಕಾರಣ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಭಾರತ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ 5ನೇ ಸ್ಥಾನಕ್ಕೆ ಮರಳಿದ್ದಾರೆ. 2021ರ ನಂತರ ಮೊದಲ ಬಾರಿಗೆ ರೋಹಿತ್ ಶರ್ಮಾ 5ನೇ ಸ್ಥಾನಕ್ಕೆ ವಾಪಸ್ ಬಂದಿದ್ದಾರೆ. ಅಂದಹಾಗೆ ಐಸಿಸಿ ಇತ್ತೀಚೆಗೆ ಬ್ಯಾಟ್ಸ್ಮನ್ಗಳ ಶ್ರೇಯಾಂಕಿತ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ರೋಹಿತ್ ಶರ್ಮಾ ಜೊತೆಗೆ ಸಹ ಆಟಗಾರ ವಿರಾಟ್ ಕೊಹ್ಲಿ ಹಾಗೂ ಯಶಸ್ವಿ ಜೈಸ್ವಾಲ್ ತಮ್ಮ ಸ್ಥಾನವನ್ನ ಹೆಚ್ಚಿಸಿಕೊಂಡಿದ್ದಾರೆ. ಈ ಆಟಗಾರರು ಅನುಕ್ರಮವಾಗಿ 6, 7ನೇ ಶ್ರೇಯಾಂಕದಲ್ಲಿದ್ದಾರೆ. ಇದು ಈ ಹೊತ್ತಿನ ಸುದ್ದಿಗಳ ವಿಶೇಷ. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.